ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪದ ವಿಚಾರ ನಟ ಯಶ್ ತಾಯಿ ಪುಷ್ಪಾಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ನಾವು ಯಾವುದೇ ಒತ್ತುವರಿಯನ್ನ ಮಾಡಿಲ್ಲ ಅಂಥೇಳಿ ಪುಷ್ಪಾ ಅವರು ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವೇ ಜಾಗವನ್ನು ತೆಗೆದುಕೊಂಡಿದ್ದೇವೆ, ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಿದ್ದೇವೆ. ಯಶ್ ತಾಯಿ ಅನ್ನುವಂತಹ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದೇವರಾಜು ವಿರುದ್ಧ ಮಾನಹಾನಿ ಕೇಸನ್ನು ನಾನು ದಾಖಲಿಸ್ತೇನೆ. ಒತ್ತುವರಿ ಆರೋಪವನ್ನು ತಳ್ಳಿ ಹಾಕಿ ಕಾನೂನು ಹೋರಾಟ ಮಾಡುವ ಮಾಹಿತಿಯನ್ನ ಪಬ್ಲಿಕ್ ಟಿವಿಗೆ ಯಶ್ ತಾಯಿ ನಿರ್ಮಾಪಕಿ ಪುಷ್ಪಾ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. 100 ಅಡಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅನ್ನುವಂತಹ ಆರೋಪ ಏನಿದು ಮೇಡಮ್? ಖಂಡಿತ ಇಲ್ಲ ಸರ್, ನಮ್ದು ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ, ಅವ್ರು ಅಲ್ಲೇ ಇದ್ದಾರೆ, ಅವ್ರು ದಾಖಲೆ ಕೊಡ್ತೀನಿ. ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದ್ದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನೂ ಕೊಟ್ಟಿದ್ದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದ್ದಾರೆ, ಅವ್ರ ಹೆಸರು ನಟರಾಜ್ ಅಂತ ಅಂತೆ, ನಾನ್ ನೋಡಿಲ್ಲ ಅವ್ರನ್ನ. ಅವರು ಈ ತರದ ಒಂದ್ ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದ್ ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 6-7 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ ಸರ್? ಕಾಂಪೌಂಡ್ ಹಾಕಿದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟೋ ಸೈಟು ಅಂತ ಗೊತ್ತಾಗಿ ದುಡ್ಡು ಬೇಕಂತ, ಅವ್ರಿಗೆ ದುಡ್ಡು ಕೊಡ್ಬೇಕಂತೆ. ಎಲ್ಲಿಂದ ಕೊಡೋಣ ಸರ್? ನಾವು ಕಾನೂನಲ್ಲಿ ನೀವು ಪೇಪರ್ ತರಿಸ್ಕೊಳ್ಳಿ, ಲಾಯರನ್ ಕೂರ್ಸ್ಕೊಳ್ಳಿ, ಚೆಕ್ ಮಾಡಿ, ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ. ಅದೇನಂದ್ರೆ ಅವ್ರ ಹತ್ರ ಪೇಪರ್ ಇದ್ರೆ ನಮ್ದು ಕೇಸ್ ಕೋರ್ಟ್ ಅಲ್ಲಿ ಇದೆಯಲ್ಲ, ಅಲ್ಲಿ ಕೊಡಕ್ ಹೇಳಿ. ಇಲ್ಲಿ ಯಾಕೆ ಬಂದವ್ರು ಅವರು? ಈಗ ಕೋರ್ಟಿಂದನೇ ಆರ್ಡರ್ ಆಗಿದೆ ಅಂತ ಅದ್ ಇಸ್ಕೊಳ್ಳಿ ನೀವು. ಅವ್ರು ಯಾರ ಹತ್ರ ಇದೆ ಆರ್ಡರ್ ಇಸ್ಕೊಳಕ್ ಹೇಳಿ. ನಮ್ ಲಾಯರ್ಗೂ ಕೊಡ್ತಾರೆ, ಅವ್ರ ಲಾಯರ್ ಹತ್ರನು ತರ್ಸ್ಕೊಳ್ಳಿ. ಎಲ್ಲಿದೆ ಕೋರ್ಟ್ ಆರ್ಡರ್? ಅವ್ರ ಲಾಯರ್ನೇ ಇಟ್ಟಿಲ್ಲ, ಇನ್ನೂ ಹೋಗೇ ಇಲ್ಲ ಅವರು. ಅಷ್ಟು ಬೇಗ ಅವ್ರಿಗೆ ಪೇಪರ್ ಕೊಡಕ್ ಆಗಲ್ಲ ಅಂತ ನಮ್ ಪಕ್ಕದ ಸೈತವನ್ನು ತೀರ್ಮಾನ ಕರೆದ್ರು. ಅವ್ರು ಹೋಗಿದ್ರು, ನಾನು ಹೋಗ್ಲಿಲ್ಲ. ಕೋರ್ಟ್ ಅಲ್ಲೇ ಇರುತ್ತೆ ಬಿಡಪ್ಪ, ನಾವ್ಯಾಕೆ ಹೋಗೋದು ಅಂತ. ಅಷ್ಟರಲ್ಲಿ ಪಾಸಿಟಿವ್ ಮಾಡಿದಾನೆ. ಅವ್ನು ಯಶೋರ್ ಸೈಟ್ ಅಲ್ವಾ, ಯಶೋರ್ ಹೆಸರು ದೊಡ್ಡದಲ್ಲೇನ್ರಿ? ಅವನು ಯಶೋರ್ ಸೈಟ್ ಹೊಡೆದಾಕಿದ್ದೀನಿ ಅಂತ ವೀರ ಆಗಕ್ ಹೋಗ್ತಾ ಇದ್ದಾನಷ್ಟೇ. ಅಲ್ಲ, ಕೋರ್ಟ್ ಆರ್ಡರ್ ಇಲ್ದೇನೆ ಅದ್ ಯಾವ ಧೈರ್ಯದ ಮೇಲೆ ಕಾಂಪೌಂಡ್ ಧ್ವಂಸ ಮಾಡ್ತಾರೆ? ಕೋರ್ಟ್ ಆರ್ಡರ್ ಇದ್ರೆ ನೀವು ತರ್ಸ್ಕೊಳ್ಳಿ ಸರ್, ಚಾನಲ್ಗೆ ತೋರಿಸಿ ಸರ್ ಜನಕ್ಕೆ. ಅವ್ನು ಇದ್ದಿದ್ರೆ ಯಾಕೆ ಸರ್ ಅವನು ಮತ್ತೆ ನಮ್ಮ ಹತ್ರ ಬಂದು ಪ್ರಾಜೆಕ್ಟ್ ಬಂದು ದುಡ್ಡು ಕೇಳ್ತಾ ಇದ್ದ? ದುಡ್ಡು ಕೋರ್ಟಿಗೆ ಅವ್ನು ದಾಖಲೆ ಕೊಡ್ಬೋದಲ್ಲ ಅವನ ಹತ್ರ ಕರೆಕ್ಟ್ ಆಗಿದ್ರೆ. ಕೋರ್ಟ್ ಆರ್ಡರ್ ಇದ್ರೆ ನಮಗ್ ಬರ್ಬೇಕಲ್ಲ, ಕೋರ್ಟ್ ಇಂಟಿಮೇಷನ್ ಕೊಡ್ಬೇಕು. ನಾವು ಕೋರ್ಟ್ಗೆ ಹೋದಾಗ ನಮ್ ಲಾಯರ್ ಅಲ್ಲೇ ಇದಾರೆ, ನೋಡಿ ಮಾತಾಡಿ. ಅದು ನಾವೇನೇ ಮಾಡಿದ್ರು ನಾವು ಮಾತಾಡಿದ್ರೆ ಎಷ್ಟೋ ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ ತಪ್ಪಾಗುತ್ತೆ. ಅದು ನೀವೇ ಆ ಪೇಪರ್ ಸ್ಟಡಿ ಮಾಡಿ, ಗೊತ್ತಾಗ್ಬಿಡುತ್ತೆ. ಅಂದ್ರೆ ಈ ವಿಚಾರ ಕೋರ್ಟಿಗೆ ಹೋದ್ರು ಕೂಡ ಒಂದಿನೂ ಹಿಯರಿಂಗ್ ಅಲ್ಲಿ ನೀವು ಭಾಗಿಯಾಗಿರ್ಲಿಲ್ಲ ಅಂತ ಹೇಳ್ತಿದ್ರು ನಟರಾಜ್ ಅವರು. ಅಲ್ಲ ಸರ್, ಲಾಯರ್ ಭಾಗಿಯಾಗ್ತಾರೆ, ನಾನ್ ಯಾಕೆ ಹೋಗೋದು ಸರ್? ಭಾಗಿಯಾಗೋದು ಲಾಯರು ಅಲ್ವಾ? ನಂದು ಕೇಸ್ ನೋಡ್ಕೊಳಕ್ಕೆ ಅಂತ ನಾನು ಲಾಯರ್ ಇಟ್ಟಿದ್ದೀನಿ, ಲಾಯರ್ ಹತ್ರ ಮಾತಾಡ್ತೀನಿ, ಬರ್ಬೇಕಾದಾಗ ಬನ್ನಿ ಅಂತಾರೆ, ಹೋಗ್ತೀವಿ. ಇವ್ರಿಗೇನಂತೆ, ನಾನ್ ಯಾಕೆ ಹೋಗ್ಲಿ? ಅವ್ರಿಗೇನಂತ ಕಟ್ಕೊಂಡು ಪೇಪರ್ ಕರೆಕ್ಟ್ ಆಗಿದ್ರೆ ಆಯ್ತಲ್ಲ, ಅದು ಕೋರ್ಟ್ ಕೇಳುತ್ತೆ, ಇವ್ರು ಯಾಕೆ ಕೇಳೋದು? ಕೋರ್ಟ್ಗೆ ಹೋದ್ರೆ ಪೇಪರ್ ಕೊಟ್ಟ ಮೇಲೆ ಕೋರ್ಟ್ ಲಾಯರ್ ಇಟ್ಟಿದೀವಿ, ಲಾಯರ್ ಮಾತಾಡ್ತಾರಲ್ವಾ ಸರ್? ನಾನ್ ಲಾಯರ್ ಇಟ್ಟಿದೆ, ನಾನ್ ಕೋರ್ಟ್ಗೆ ಏನು ಹೋಗದೆ ಹೋದ್ರೆ ಅವ್ರು ಕೇಳೋದ್ರು ತಪ್ಪಿಲ್ಲ. ಕೋರ್ಟ್ಗೆ ಹೋಗಿದೀವಿ, ಲಾಯರ್ ಇಟ್ಟಿದೀವಿ. ನಮ್ ಲಾಯರ್ಗೊಂದು ಬಂದು ಮಾತುಕತೆಗೆ ಹೋದಾಗ್ಲೂ ಹೇಳಿದ್ರಂತೆ, ನಿಮ್ ಹತ್ರ ಏನಿದೆ ತಗೊಂಡ್ ಬನ್ನಿ ಅಂತ. ಅವ್ರು ಹೋಗಿಲ್ಲ, ಪೇಪರ್ ತಗೊಂಡ್ ಹೋಗಿಲ್ಲ. ಆಮೇಲೆ ಸರ್, ಇವತ್ತಿಗೂ ಪೇಪರ್ ನಮ್ಮ ಹತ್ರ ಅವ್ರ ಲಾಯರ್ ಹತ್ರನೇ ಇದೆ. ನೀವು ಎಲ್ಲ ಸ್ಟಡಿ ಮಾಡಿ, ನಿಮ್ಗೂ ಒಂದು ಹಾಸನಲ್ಲಿ ಇರೋದ್ರಿಂದ ನಿಮ್ಗೂ ರಿಯಲ್ ಎಸ್ಟೇಟ್ ಏನು ಅಂತ ಗೊತ್ತಿರುತ್ತೆ. ಆ ತರ ಸೈಟ್ ಎಲ್ಲ ನಾವು ತಗೊಳಕ್ ಆಗಲ್ಲ ಸರ್. ಪಕ್ಕದವ್ರು ಪೊಲೀಸ್ ಅವರು, ಪಕ್ಕದ ಸೈಟ್ ಅವರು, ಅವರು ಕಾನೂನು ಪ್ರಕಾರ ಅವರು ನಮಗ್ ಗೊತ್ತಿರೋರು, ನಾವು ಕೇಳಿ ಮಾಡಿ. ಆಮೇಲೆ ಆ ಹುಡ್ಗ ಫಾರಿನ್ ಅಲ್ಲಿ ಇದ್ದಾನೆ, ಕೊಟ್ಟೋಗಿರೋ ಹುಡ್ಗ, ಅವನು ಅಫಿಷಿಯಲ್ ಎಲ್ಲ ಒಳ್ಳೆ ರೀತಿಲಿ ಇದೆ. ನಿನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ ಸರ್, ಅದಕ್ಕೆ ಅದೆಲ್ಲ ಫುಲ್ ಅವ್ನು ಹೇಳ್ತಿರೋದು. ಈಗ ನೀವು ಕಾಂಪೌಂಡ್ ಕೆಡುವ ಟೈಮಲ್ಲಿ ಹೋಗಿ ಪ್ರಶ್ನೆ ಮಾಡ್ಲಿಲ್ವಾ? ಅಲ್ಲ, ಅವನು ತುಂಬಾ ಎಲ್ಲರಿಗೂ ಮನೆ ಮುಂದೆ ಮನೆ ಹಿಂದೆ ಆ ಕೆಲಸ, ಪಕ್ಕದ ಮನೆಯವ್ರಿಗೆಲ್ಲ ಬೆದರಿಕೆ ಆಗ್ತಾ ಇದ್ನಂತೆ. ನಾವು ಕಂಪ್ಲೇಂಟ್ ಕೊಡಕ್ಕೆ ಸೋಮವಾರ ರೆಡಿ ಇದ್ವಿ, ಅಷ್ಟರಲ್ಲಿ ಸಂಡೇ ಅಲ್ವಾ, ಹೋಗಿ ಕೆಡವಿದ್ದಾನೆ. ಇದು ಪುಷ್ಪಾ ಅವರು ಯಶ್ ತಾಯಿ ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಕ್ಲಾರಿಫಿಕೇಶನ್ನು. ಈ ಜಾಗದ ಡಾಕ್ಯುಮೆಂಟ್ಸ್ ನನ್ನ ಬಳಿ ಇದೆ, ಇವ್ರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಶುದ್ಧ ಸುಳ್ಳು, ನಾನು ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಕೋರ್ಟ್ನಲ್ಲಿ ಯಾವ ರೀತಿಯ ಸೂಚನೆ ಬರುತ್ತೆ, ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.